ತುಂಬಾ ಸ್ಟೂಡೆಂಟ್ಸು ಮೆಸೇಜು ಮತ್ತೆ ಕಾಲ್ ಮಾಡ್ತಾ ಇದ್ದೀರಾ. ಅಂದ್ರೆ KPSC ವಿಸಿಟ್ ಮಾಡಿದ್ಮೇಲೆ ಯಾವ ವಿಚಾರನೂ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿ. ಮೊನ್ನೆ KPSC ಭೇಟಿ ಮಾಡಿದ್ಮೇಲೆ ಸುಮಾರು ಒಂದು 15 ಇಶ್ಯೂಸ್ KPSC ಇರೋ ಅಷ್ಟು ಸಮಸ್ಯೆಗಳನ್ನ KPSC ಸೆಕ್ರೆಟರಿ ಮೇಡಮ್ ಆದಂತಹ ಜ್ಯೋತಿ ಮೇಡಮ್ಗೆ ಜೊತೆ ಚರ್ಚೆ ಮಾಡಿ ಪ್ರತಿ ಒಂದು ಸ್ಟೂಡೆಂಟ್ಸ್ ಇಶ್ಯೂಸ್ ಏನಿದೆ ಅಷ್ಟ್ರ ಬಗ್ಗೆನೂ ಅವರಿಗೆ ಲಿಸ್ಟ್ ಮಾಡಿ ಚರ್ಚೆ ಮಾಡಿ ಕೊಟ್ಟು ಬಂದಿದೀವಿ. ಮತ್ತೆ ಅದಾದ್ಮೇಲೆ KPSC ಏನೇನು ರಿಫಾರ್ಮ್ ಆಗಬೇಕು, KE ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ, ಇವೆಂಟ್ ಆಫ್ ಕ್ಯಾಲೆಂಡರ್ ಇರ್ಬೋದು, ಮತ್ತೆ ಟೈಮ್ ಟೇಬಲ್ ಇರ್ಬೋದು, ಮತ್ತೆ ಎಕ್ಸಾಮ್ಸ್ ವಿತಿನ್ 6 ಮಂತ್ ಮ್ಯಾಕ್ಸಿಮಮ್ 1 ಇಯರ್ ಅಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು, ಯಾವುದೇ ನೋಟಿಫಿಕೇಶನ್ಸ್ ಆಗಬೇಕಾದ್ರೆ. ಮತ್ತೆ ಎಲ್ಲದ್ರ ಬಗ್ಗೆನೂ ಮೇಡಮ್ ಹತ್ರ ಚರ್ಚೆ ಮಾಡಿ ಸ್ಟೂಡೆಂಟ್ಸ್ ಪರವಾಗಿ ಏನೇನು ಸಮಸ್ಯೆ ಇದೆ ಅಷ್ಟು ಬಗ್ಗೆನೂ ಚರ್ಚೆ ಮಾಡಿದೀವಿ. ಜ್ಯೋತಿ ಮೇಡಮ್ ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡೇ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಮೇಡಮ್ ಮಾಡೇ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಚಾರ ಸ್ಟೂಡೆಂಟ್ಸು ಈಗ ಆಗಿರೋಂಥ ನೋಟಿಫಿಕೇಶನ್ಸ್ ಅಷ್ಟೇ, ವೆಟರ್ನರಿ ಎಕ್ಸಾಮ್ಸ್ ಅದ್ರ ಬಗ್ಗೆನೂ ಅಷ್ಟೇ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತಾನೆ ಹೇಳಿದೀವಿ. ಮತ್ತೆ ಈಗಿರೋ ಒಂದು ಎಕ್ಸಾಮ್ಸ್ ಏನೇನು ಆಗಿದೆ ಆ ಎಕ್ಸಾಮ್ಸ್ ರಿಸಲ್ಟ್ಸ್ ಎಲ್ಲಾದ್ರ ಬಗ್ಗೆನೂ ಮೇಡಮ್ ಹತ್ರ ಚರ್ಚೆ ಮಾಡಿದಾಗ ಈಗ ಒಂದು ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಒನ್ ವೀಕ್ ಇಲ್ಲ ಒಂದು 10 ಡೇಸ್ ಆದ್ರೂ ಬೇಕು ಅಂತ ಹೇಳಿದ್ರು. ನಾವು ಮೊನ್ನೆ ಹೋಗಿ ಭೇಟಿ ಮಾಡಿದಾಗ ಮೇಡಮ್ ಇನ್ನೂ ಜಾಯ್ನ್ ಆಗಿ ಒಂದು 2-3 ಡೇಸ್ ಅಷ್ಟೇ ಆಗಿದ್ದು. KPSC ಬಗ್ಗೆ ಇನ್ನೂ ಯಾವುದು ಮೀಟಿಂಗ್ ತಗೊಂಡಿಲ್ಲ, ಏನು ಚರ್ಚೆ ಮಾಡಿರ್ಲಿಲ್ಲ. ಈಗ ಹಂತವಾಗಿ ಎಲ್ಲಾ ವಿಚಾರ ತಗೊಂಡಾದ್ಮೇಲೆ ಎಲ್ಲಾ ಸಮಸ್ಯೆನೂ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಮ್ಯಾಕ್ಸಿಮಮ್ 1 ವೀಕ್ ಇಲ್ಲ 10 ಡೇಸ್ ಅಲ್ಲಿ ಏನೇನ್ ನಾವು ಇಶ್ಯೂಸ್ ಕೊಟ್ಟಿದೀವಿ, ಏನೇ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಎಲ್ಲಾನು 1 ವೀಕ್ ಇಲ್ಲ ಒಂದು 10 ಡೇಸ್ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. 1 ವೀಕ್ 10 ಡೇಸ್ ಆದ್ಮೇಲೆ ಮತ್ತೆ ಭೇಟಿ ಮಾಡಿ ಎಲ್ಲಾ ವಿಚಾರನು ಏನೇನ್ ಯಾವ್ಯಾವ ಹಂತದಲ್ಲಿದೆ ಎಲ್ಲಾನು ನಿಮ್ಗೆ ಸ್ಟೂಡೆಂಟ್ಸ್ಗೆ ತಿಳಿಸ್ತೀನಿ. ಮತ್ತೆ ಅದರಲ್ಲೂ ರಿಸಲ್ಟ್ಸ್ ACCAT ರಿಸಲ್ಟ್ಸ್ ಇರ್ಬೋದು, KS ರಿಸಲ್ಟ್ಸ್, ಅದ್ರ KS ಬಗ್ಗೆ ಏನೇನು ಆಗ್ತಿದೆ, ರಿಸಲ್ಟ್ಸ್ ಅನ್ನೋದಕ್ಕಿಂತ KS ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ಸ್ ತುಂಬಾ ಸ್ಟೂಡೆಂಟ್ಸ್ ಅನ್ಯಾಯ ಆಗ್ತದೆ. ಅದು ಮೇಡಮ್ ಗಮನಕ್ಕೆ ತಗೊಂಬಂದಿದ್ವಿ. ಕೋರ್ಟಲ್ ಕೇಸ್ ಇದೆ, ನಂಬರ್ ಆಫ್ ಕೇಸಸ್. ಅದಾದ್ಮೇಲೆ WRD JEದು ರಿಸಲ್ಟ್ಸ್, ಅಕೌಂಟ್ ಅಸಿಸ್ಟೆಂಟ್ ಅಡಿಷನಲ್ ಲಿಸ್ಟ್ ಇರ್ಬೋದು, ಬೇರೆ ಬೇರೆ ಎಲ್ಲಾ ಲಿಸ್ಟ್ ಬಗ್ಗೆನೂ ಚರ್ಚೆ ಮಾಡಿದೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ಡಿಸೈಡ್ ಮಾಡಿ ಒಂದು ಏನೋ ಸ್ಟೂಡೆಂಟ್ಸ್ ಪರವಾಗಿ ಇನ್ನು ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ಭೇಟಿ ಮಾಡಿ ನೆಕ್ಸ್ಟ್ ಚೀಫ್ ಸೆಕ್ರೆಟರಿ ಮೇಡಮ್ ಇರ್ಬೋದು, ಎಲ್ಲಾ ಸಚಿವರಿಗೆ ಭೇಟಿ ಮಾಡಿ ಆದಷ್ಟು ಬೇಗ ಈ ಒಂದು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಕೋರ್ಟಲ್ ಏನ್ ಕೇಸ್ ಇದೆ ಅದರಲ್ಲೂ ಆ ಕೇಸ್ಗೆ ಇಂಪ್ಲೀಡ್ ಆಗಿ ಮತ್ತೆ PAL ಹಾಕ್ಬೇಕು ಅಂತಾನು ತುಂಬಾ ಸ್ಟೂಡೆಂಟ್ಸ್ ಇದು ಮಾಡ್ತಿದ್ದಾರೆ. PAL ಮತ್ತೆ ಇಂಪ್ಲೀಡ್ ಆಗುವಂಥದ್ದು ಎಲ್ಲಾ ಕೆಲಸನೂ ಮಾಡ್ತೀವಿ. ಈ ಒಂದು ಜನವರಿಲಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಮಾಮೂಲಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರೆಕ್ರೂಟ್ಮೆಂಟ್ ಸ್ಟಾಪ್ ಆಗ್ಬಾರ್ದು ಪ್ರತಿಯೊಂದು ಇಲಾಖೆಯಿಂದನು. ಮತ್ತೆ ವಯೋಮಿತಿನೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆದ್ರೂ ಕೂಡ ವಯೋಮಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಒಂದು ನಂಬಿಕೆ ಇದೆ. ನೋಡೋಣ, ಅದನ್ನ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತೀನಿ. ಎಲ್ಲಾ ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ನೆಗೆಟಿವ್ ಯೋಚನೆ ಮಾಡಬೇಡಿ, ಬಿ ಪಾಸಿಟಿವ್, ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.